श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं परमं क्लिष्टवेदान्तं परया श्लक्ष्मया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थैष्वभिध्यस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ ಬಾದರಾಯಣ ಪ್ರಣೀತವಾಗಿರುವಂತಹ ಅಷ್ಟಾದಶ ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹದ್ದು ಮಹತ್ವದ್ದಾಗಿರುವಂತಹದ್ದು ಶ್ರೀಮದ್ ಭಾಗವತ ಮಹಾಪುರಾಣ. ಅದರಲ್ಲಿ 4ನೇ ಸ್ಕಂದದಲ್ಲಿದ್ದೇವೆ. ಪೃಥು ಮಹಾರಾಜನ ಚರಿತ್ರೆ ಮುಂದುವರಿಸ್ತಾ ನಿನ್ನೆ ದಿವಸ ಪೃಥು ಮಹಾರಾಜನು ಪ್ರಜೆಗಳಿಗೆ ಧರ್ಮದ ರೀತಿಯಲ್ಲಿ ಭಗವಂತನಲ್ಲಿ ವಿಶ್ವಾಸವಿಟ್ಟು ನಡಿಬೇಕು ಅನ್ನುವಂತಹದ್ದು ಉಪದೇಶ ಮಾಡಿ, ಆಮೇಲೆ ಕುಮಾರರಿಂದ ಅವರು ಜ್ಞಾನೋಪದೇಶವನ್ನು ಪಡೆದುಕೊಂಡು ಸಾಕ್ಷಾತ್ ವೈಕುಂಠಕ್ಕೆ ಹೋಗ್ತಾರೆ ಎನ್ನುವಂತಹ ವಿಚಾರ ನೋಡಿದ್ವಿ. ನಿನ್ನೆ ಹೇಳುವಾಗ ಒಂದು ವಿಷಯ ನಾನು ಹೇಳೋದಕ್ಕೆ ಮರೆತೆ. ಪೃಥುರಾಜನ ಜೊತೆಗೆ ಅವನ ಪತ್ನಿಯಾಗಿರುವಂತಹ ಅರ್ಚಿರಾಣಿಯು ಕೂಡ ಇಬ್ರು ಜೊತೆಯಾಗಿ ವೈಕುಂಠಕ್ಕೆ ಹೋಗ್ತಾರೆ ಅನ್ನುವಂತಹದ್ದು. ಇಲ್ಲಿ ನಾವು ಗಮನಿಸಬೇಕಾಗಿರೋ ಅಂಶ ಏನು ಅಂದ್ರೆ, ಸಾಧಾರಣವಾಗಿ ನಾವು ನಿನ್ನೆ ಮಾತನಾಡುವಾಗ ಹೇಳಿದ್ದಲ್ಲ, ನಮಗೆ ಪುಣ್ಯ ಬೇಕೋ ಅಥವಾ ಅಧಿಕಾರ ಬೇಕೋ ಅನ್ನುವಂತಹ ಚರ್ಚೆ. ಆ ಚರ್ಚೆಗೆ ಉತ್ತರ ರೂಪವಾಗಿ ಇಲ್ಲಿ ಅರ್ಚಿರಾಣಿ ಪೃಥು ಮಹಾರಾಜ ಮಾಡಿರುವಂತಹ ಯಾವ ಯಜ್ಞಯಾಗಾದಿಗಳೂ ಮಾಡಿಲ್ಲ, ಯಾವ ಸಾಹಸಾದಿಗಳೂ ಮಾಡಿಲ್ಲ. ಅವಳು ಮಾಡಿರೋದು ಏನು ಅಂದ್ರೆ, ಪೃಥು ಮಹಾರಾಜನ ಸಂಕಲ್ಪಕ್ಕೆ ಬದ್ಧವಾಗಿ ಅವನ ಎಲ್ಲ ಕಾರ್ಯಗಳಿಗೆ ಹೆಗಲಾಗಿ ಸಹಾಯ ಮಾಡಿದ್ದು, ಸೇವೆ ಮಾಡಿದ್ದು, ಸಹಕಾರ ನೀಡಿದ್ದು. ಅಷ್ಟು ಮಾತ್ರದಿಂದಲೇ ಅವರು ಜೊತೆಗೆ ವೈಕುಂಠಕ್ಕೆ ಹೋಗ್ತಾಳೆ ಪೃಥುವಿನ ಜೊತೆಗೆ ಅನ್ನೋದಾದ್ರೆ, ಇವಾಗ ವಿಶೇಷವಾಗಿ ಯಾಕೆ ಬೇಕು ಅನ್ನುವಂಥದ್ದು. ಯಾರ್ಯಾರು ಸಾಧಾರಣವಾಗಿ ಹೇಳ್ತಾರಲ್ಲ, ಹೆಣ್ಮಕ್ಳಿಗೆ ಯಾಕೆ ಅಧಿಕಾರ ಇಲ್ಲ ಹಾಗೆ ಹೀಗೆ ಅಂತೆಲ್ಲ, ಅವ್ರಿಗೆಲ್ಲ ಇದು ಉತ್ತರ. ನಿಮಗಾದ ಪೃಥು ಮಹಾರಾಜನಷ್ಟು ಕಷ್ಟ ಪಡಬೇಕಾಗೇ ಇಲ್ಲ. ಕಷ್ಟ ಪಡೋದು ಪಾಪ ಗಂಡಸರ ಪಾಡಿಗಿರ್ಲಿ, ಅವ್ರು ಮಾಡ್ತಾ ಇರೋ ಸಂಕಲ್ಪದಲ್ಲಿ ತಾವು ಭಾಗವಹಿಸಿದ್ರೆ ಸಾಕು. ಅವರ ಸೇವೆ ಅಥವಾ ಅವರ ಯಜ್ಞ ಕಾರ್ಯದಲ್ಲಿ ಸಹಕಾರ, ಸಹಾಯ, ಸೇವೆ ಇವುಗಳನ್ನು ಮುಂದುವರಿಸಿದ್ರೆ ಸಾಕು. ಎಲ್ಲಕ್ಕಿಂತ ಒಂದೇ ಮಾತಲ್ಲಿ ಹೇಳಿದ್ದಾದ್ರೆ, ಪತಿಯ ಸಂಕಲ್ಪಕ್ಕೆ ಸಹಕಾರ, ಸಹಾಯ ಇವುಗಳಿದ್ರೆ ಸಾಕು. ಈ ಒಂದು ಪ್ರಯತ್ನದಿಂದಲೇನೆ, ಇಷ್ಟು ಮಾತ್ರದಿಂದಲೇನೆ ಪೃಥುವಿನ ಸಮಾನವಾಗಿ ಅವರು ವೈಕುಂಠವನ್ನು ಹೋಗ್ತಾಳೆ ಅನ್ನುವಂತಹದ್ದು ವಿಷಯ. ಈಗ ಅವರು ವೈಕುಂಠಕ್ಕೆ, ಪೃಥು ಮತ್ತು ಅರ್ಚಿರಾಣಿ ವೈಕುಂಠಕ್ಕೆ ಹೋಗುವಾಗ ಮಗನಾದ ವಿದಿತಾಶ್ವನನ್ನ ಪಟ್ಟಾಧಿಕಾರದಲ್ಲಿ ಕುಳ್ಳರಿಸಿ ಅವ್ರು ಹೋಗ್ತಾರೆ. ಮುಂದೆ 24ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ವಿಜಿತಾಶ್ವನು ತನ್ನ 4 ತಮ್ಮಂದಿರಿಗೂ 4 ದಿಕ್ಕುಗಳಿಗೆ ತನ್ನ ರಾಜ್ಯದ ತನ್ನ ರಾಜ್ಯ ಅಂತ ಇಡೀ ಪೃಥ್ವಿಯೇ ಅವನ ಭೂಮಂಡಲವೇ ಅವನ ರಾಜ್ಯವಾಗಿರುತ್ತದೆ. 4 ದಿಕ್ಕುಗಳಿಗೆ ಅವರನ್ನ ನೇಮಿಸಿ ಸಮಾನವಾಗಿ ನೋಡಿಕೊಂಡು
ತಮ್ಮಂದರ ಮೇಲಿರುವಂತಹ ಪ್ರೀತಿಯಿಂದ 4 ದಿಕ್ಕುಗಳವರಿಗೆ ಅಧಿಪತಿಯನ್ನಾಗಿ ಮಾಡ್ತಾನೆ. ಯಾರ್ಯಾರವರು ಅಂತ ಹೇಳಿದ್ರೆ, ಹರ್ಯಕ್ಷ ಅನ್ನುವಂಥವನಿಗೆ ಪೂರ್ವ ದಿಕ್ಕಿಗೆ ಅಧಿಪತಿಯಾಗಿ, ಧೂಮ್ರಕೇಶ ಅನ್ನುವಂಥವನಿಗೆ ದಕ್ಷಿಣ ದಿಕ್ಕಿಗೆ, ವೃಕಸಂಜ್ಞ ಅನ್ನುವಂಥವನಿಗೆ ಅಥವಾ ವೃಕ ಅನ್ನುವಂಥವನಿಗೆ ಪಶ್ಚಿಮ ದಿಕ್ಕಿಗೂ, ಹಾಗೂ ದ್ರವಿಣ ಅಥವಾ ದ್ರವಿಣಸ್ ಅನ್ನುವಂಥವನಿಗೆ ಉತ್ತರ ದಿಕ್ಕಿಗೆ ಅಧಿಕಾರವನ್ನು ಕೊಟ್ಟು ಅದಕ್ಕೆ ನೇಮಿಸಿ ನೋಡ್ಕೊಳ್ತಾನೆ. ಆಮೇಲೆ ತಾನು ಕೂಡ ತನ್ನ ಪತ್ನಿಯಾಗಿರುವಂತಹ ಶಿಖಂಡಿನಿ ಎನ್ನುವಂತಹ ಪತ್ನಿಯಲ್ಲಿ ಪಾವಕ, ಪವಮಾನ, ಶುಚಿ ಎನ್ನುವಂತಹ 3 ಪುತ್ರರನ್ನ ಪಡೆದುಕೊಂಡು, ಈ ಪುತ್ರರ ಹೆಸರುಗಳನ್ನು ನಾವು ಗಮನಿಸಿದ್ರೆ ಇವು 3 ಅಗ್ನಿಯ ಹೆಸರುಗಳು. ಪಾವಕ, ಪವಮಾನ ಮತ್ತು ಶುಚಿ ಅನ್ನುವಂತಹದ್ದು ಅಗ್ನಿ ಹೆಸರುಗಳು. ಆ 3ರಲ್ಲಿ ಆ ಅಗ್ನಿಯ ಹೆಸರುಳ್ಳ ಪುತ್ರರನ್ನು ಪಡೀತಾನೆ ಅನ್ನುವಂಥದ್ರ ಅರ್ಥ, ಅವನು ಯಜ್ಞಯಾಗಾದಿಗಳನ್ನು ಮಾಡ್ತಾ ಯಜ್ಞಪತಿಯನ್ನ ಸೇವೆ ಸಲ್ಲಿಸ್ತಾ, ಯಜ್ಞಪತಿಯಲ್ಲಿ ಭಕ್ತಿಯನ್ನು ಮಾಡ್ತಾ ಯಜ್ಞ ಸಂಸ್ಕೃತಿ ಅನ್ನುವಂಥದ್ದು ಮುಂದುವರಿಸೋದಕ್ಕೆ ಅದು ಅನುಕೂಲವಾಯಿತು ಅನ್ನೋ ರೀತಿಯಲ್ಲಿ ನಾವು ನೋಡ್ತೇವೆ. ಅವನಿಗೆ ಇನ್ನೊಬ್ಳು ಹೆಂಡತಿ ನಭಸ್ವತಿ ಅಂತ. ಆ ನಭಸ್ವತಿ ಅನ್ನುವಂತಹ ಪತ್ನಿಯಲ್ಲಿ ಹವಿರ್ಧಾನ ಅನ್ನುವಂತಹ ಮಗನನ್ನು ಪಡೆಯುತ್ತಾನೆ. ಆ ಹವಿರ್ಧಾನ ಬಹಳ ಮೃದು ಮತ್ತು ಅಹಿಂಸಾವಾದಿ ಅನ್ನೋ ಮಟ್ಟಿಗೆ ಆದರೆ, ಜನರಿಂದ ಕರ ಸಂಗ್ರಹ ಮಾಡೋದೇ ಬೇಕಾಗಿಲ್ಲ, ಅದು ಕೂಡ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಅವನು ದಯಾಪರನಾಗಿರ್ತಾನೆ. ಹಾಗಾಗಿ ಅವನು ಜನರಿಗೆ ಕರಗಳನ್ನು ತೆಗೆದುಕೊಳ್ಳುವಂಥದ್ದು, ದಂಡನೆ ಮಾಡುವಂತಹದ್ದು ಅದೆಲ್ಲ ಬೇಡ ಅನ್ನೋದು ಅವನ ನಿಲುವಳಿ ಆಗಿರುತ್ತೆ. ಆದರೆ ರಾಜ್ಯ ಸುವ್ಯವಸ್ಥೆಯಾಗಿ ನಡೀಬೇಕು ಅನ್ನುವಂತಹ ಕಾರಣದಿಂದ ಅವುಗಳನ್ನೆಲ್ಲ ದಂಡನೆ ಕೊಡೋದಾಗ್ಲಿ, ಕರ ಗ್ರಹಣೆ ಮಾಡೋದಾಗ್ಲಿ ಮಾಡಬೇಕಾಗುತ್ತದೆ. ಈ ಉಭಯವನ್ನ ಅವನು ಗಮನಿಸಿ, ನಾನು ಈ ರಾಜ್ಯಾಡಳಿತಕ್ಕೆ ಆ ರಾಜ್ಯಭಾರ ಅನ್ನುವಂತಹದ್ದು ಸ್ವೀಕಾರ ಮಾಡೋದಕ್ಕಿಂತ ನನ್ನ ಮನಸ್ಸಿನ ವೃತ್ತಿ ಹೇಗಿದೆ ಅಂತ ಹೇಳಿದ್ರೆ, ಈ ಯಾವುಗಳು ನನ್ನ ಮನಸ್ಸಿಗೆ ಒಪ್ಪೋದಿಲ್ಲ. ಆ ಕಾರಣದಿಂದ ಅವನೇನು ಯೋಚನೆ ಮಾಡ್ತಾನೆ, ಮಹಾಸತ್ರ ಅನ್ನುವಂತಹದ್ದು ಸಂಕಲ್ಪ ಮಾಡಿ ಆ ಮಹಾಸತ್ರದ ನೆಪದಲ್ಲಿ ಅವನು ರಾಜ್ಯಾಡಳಿತದಿಂದ ದೂರ ಉಳ್ಕೊಳ್ಬಿಡ್ತಾನೆ. ಇದು ಅವನು ಕಂಡುಕೊಂಡ ಸುವರ್ಣ ಮಾಧ್ಯಮ. ಆವಾಗ ಆ ರಾಜ್ಯದ ಸ್ಥಾನಕ್ಕೆ, ಆ ರಾಜನ ಸ್ಥಾನಕ್ಕೆ ಅವನ ಪತ್ನಿ ಹವಿರ್ಧಾನಿ ಅನ್ನುವಂಥವಳು, ಅವಳಲ್ಲಿ 6 ಜನ ಮಕ್ಕಳು ಪಡ್ಕೊಳ್ತಾನೆ. ಬರ್ಹಿಷದ, ಗಯ, ಶುಕ್ಲ, ಕೃಷ್ಣ, ಸತ್ಯ ಮತ್ತು ಜಿತವ್ರತ ಅನ್ನುವಂಥದ್ದು. ಇವರುಗಳಲ್ಲಿ ಹಿರಿಯನಾಗಿರುವಂತಹ ಬರ್ಹಿಷದ ಅಂತ ಏನಿರ್ತಾನೆ, ಅವನು ಬಹಳ ಯಜ್ಞಪ್ರೇಮಿ ಅಂದ್ರೆ ಯಜ್ಞಪ್ರೇಮಿ. ಯಾಕೆ ಈ ಪದ ಬಳಸ್ತಾ ಇದ್ದೇನೆ, ನಾವು ಇವಾಗ ಪರಿಸರ ಪ್ರೇಮಿ ಅಂತ ಹೇಗೆ ಹೇಳ್ತೇವೆ ಹಾಗೆ ಅವನು ಬಹಳ ಯಜ್ಞಗಳನ್ನು ಮಾಡ್ತಾ ಇದ್ದ. ಈ ಯಜ್ಞ ಮಾಡಬೇಕು ಅಂತಾದ್ರೆ ಯಜ್ಞಕುಂಡ ಅಂತ ಏನಿರ್ತದೆ, ಯಜಮಾನನು ಕುಳಿತುಕೊಂಡು ತನ್ನ ಎದುರುಗಡೆ ಯಜ್ಞಕುಂಡ ಅಂತ ಏನಿರ್ತದೆ, ಆ ಯಜ್ಞಕುಂಡದ ತನ್ನ ಮತ್ತು ಯಜ್ಞಕುಂಡದ ಮಧ್ಯದಲ್ಲಿ ಹವಿಸ್ಸನ್ನ ಇಡೋದಕ್ಕೆ, ಹವಿಸ್ಸು ಅಂದ್ರೆ ಅಗ್ನಿಯಲ್ಲಿ ಹಾಕುವ ದ್ರವ್ಯ, ಆಹುತಿ ರೂಪವಾಗಿ ಕೊಡುವಂತಹ ದ್ರವ್ಯ, ಬೇರೆ ಬೇರೆ ತರದ್ದು ಇರುತ್ತೆ. ಅದನ್ನು ಇಡೋದಕ್ಕೆ ಕೆಳಗಡೆ ದರ್ಭೆಯನ್ನ ಹಾಸ್ತಾರೆ. ಆ ದರ್ಭೆಗೆ ಬರ್ಹಿ ಅಂತ ಹೆಸರು, ಅಥವಾ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬರ್ಹಿಸ್ಸು ಅಂತ ಕರೀತಾರೆ ಅದಕ್ಕೆ. ಅವನು ಇಷ್ಟೊಂದು ಯಜ್ಞಗಳನ್ನು ಮಾಡಿದ್ದ ಅಂತ ಅನ್ನೋದಾದ್ರೆ ಅದನ್ನ ಹೇಗೆ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ, ಅವನು ಯಜ್ಞ ಮಾಡಿ ಆ ಯಜ್ಞಕುಂಡ ಮತ್ತು ತನ್ನ ಮಧ್ಯದಲ್ಲಿ ಹವಿಸ್ಸನ್ನ ಇಡೋದಕ್ಕೆ ಹಾಸಿರುವಂತಹ ಆ ದರ್ಭೆಗಳನ್ನ ಅಷ್ಟು ಎಲ್ಲ ಯಜ್ಞಗಳ ದರ್ಭೆಗಳನ್ನ ಸಂಗ್ರಹ ಮಾಡಿ ಅದನ್ನ ಹಾಸ್ತಾ ಹೋದ್ರೆ ಇಡೀ ಭೂಮಂಡಲ ಮುಚ್ಚಿ ಹೋಗ್ತಾ ಇತ್ತಂತ. ಮನಸ್ಸಿಗೆ ಬಂತಲ್ಲ? ಬರ್ಹಿಸ್ಸಾಗಿ ಬಳಸಿದ ದರ್ಭೆ ಸಾಧಾರಣ ಎಷ್ಟಿರುತ್ತೆ ಒಂದು ಯಜ್ಞದಲ್ಲಿ ಬರ್ಹಿಸ್ಸು ಅಂತ ಹೇಳಿದ್ರೆ, ಒಂದು ಹಿಡಿಯಲ್ಲಿ ಕೈಗಳನ್ನ ಮುಚ್ಚಿದ್ರೆ ಒಂದು ಹಿಡಿ ಅಂತ ಎಷ್ಟಾಗುತ್ತೆ, ಆ ಹಿಡಿಯಲ್ಲಿ ಎಷ್ಟು ದರ್ಭೆ ಬರುತ್ತೆ
ಅಷ್ಟು ದರ್ಬೆ ಇರಬೇಕು ಅಂತ ಇದೆ, ಒಂದು ಹಿಡಿ. ಆ ಹಿಡಿಯಿಂದ ಒಂದು ಯಜ್ಞದ ಬರಹಿ. ಆ ದರ್ಭೆಗಳು ಸಂಪೂರ್ಣವಾಗಿ ಭೂಮಂಡಲವನ್ನೇ ಮುಚ್ಚಬಹುದಾಗಿತ್ತು. ಅಂತಹ ಅಷ್ಟು ದರ್ಭೆಗಳು ಆ ಬರಹಿಸ್ಸಾಗಿ ಬಳಸಿದ್ದ ಅಂದ್ರೆ ಅವನು ಎಷ್ಟೇ ಯಜ್ಞಗಳನ್ನು ಮಾಡಿದ್ದ ಅನ್ನೋದನ್ನು ನಾವು ಊಹಿಸ್ಕೊಳ್ಬಹುದು. ಈ ವರ್ಣನೆ ಭಾಗವತವೇ ಹೇಳುತ್ತೆ. ಅವನು ಅಷ್ಟೊಂದು ಯಜ್ಞದಲ್ಲಿ ಅನುರಕ್ತನಾಗಿ ನಿರಂತರವಾಗಿ ಒಂದು ಯಜ್ಞ ಮುಗಿದ್ಮೇಲೆ ಇನ್ನೊಂದು ಯಜ್ಞ, ಯಾವಾಗಲೂ ದೀಕ್ಷಿತನಾಗೇ ಇರೋದು, ಯಜ್ಞದಲ್ಲಿಯೇ ಕಾಲ ಕಳೆಯೋದು, ಹಾಗೆ ಇರ್ತಾ ಇದ್ದಾಗ ಅದಕ್ಕೆ ಅವನಿಗೆ ಎಲ್ಲರೂ ಇವನು ಯಜ್ಞದಲ್ಲಿ ಆಸಕ್ತನಾಗಿರುವುದನ್ನು ಮತ್ತು ಆ ಬರಹಿಸ್ಸಿನ ಹೆಸರಿನ ಮೇಲೆ ಅವನಿಗೆ ಪ್ರಾಚೀನ ಬರಹಿ ಅನ್ನುವಂತಹ ಹೆಸರು ಕೊಟ್ಟರು. ಈ ಪ್ರಾಚೀನ ಬರಹಿ ಅನ್ನುವಂಥದ್ದಾಗಿ ಅವನು ಪ್ರಸಿದ್ಧನಾಗ್ತಾನೆ. ಮುಂದೆ ಈ ಪ್ರಾಚೀನ ಬರಹಿಯೇ ಸಮುದ್ರ ರಾಜನ ಮಗಳಾದ ಶತಧೃತಿ ಅನ್ನುವಂಥವಳನ್ನ ಮದುವೆಯಾಗಿ ಆ ಶತಧೃತಿಯಲ್ಲಿ 10 ಜನ ಗಂಡು ಮಕ್ಕಳನ್ನು ಪಡೀತಾನೆ. ಆ 10 ಜನರು ರೂಪದಲ್ಲಿ, ಗುಣದಲ್ಲಿ, ಸ್ವಭಾವದಲ್ಲಿ, ಯೋಚನಾ ಲಹರಿಯಲ್ಲಿ, ಮನಸ್ಸಿನಲ್ಲಿ ಎಲ್ಲದರಲ್ಲೂ ಒಂದೇ ಪ್ರಕಾರರಾಗಿರ್ತಾರೆ ಅವರು. ಹೇಗೆ ಅಂದ್ರೆ ನಾವು ಅವಳಿ ಜವಳಿ ಮಕ್ಕಳನ್ನು ನೋಡೋದು ಅಂತಾದ್ರೆ ಒಬ್ಬನು ಪೂರ್ವ ಅಂದ್ರೆ ಇನ್ನೊಬ್ಬನು ಪಶ್ಚಿಮ ಅಂತ ಇರ್ತಾನೆ, ಸಾಧಾರಣವಾಗಿ ಹಾಗೆ ಆಗತ್ತೆ. ಮನೆಯಲ್ಲಿರೋ ಅಣ್ಣ ತಮ್ಮಂದ್ರು ಹಾಗೆ ಆಗಿರ್ತಾರೆ. ಆದ್ರೆ ಈ 10 ಜನ ಏನಿದ್ರು ಇವರು ಎಲ್ಲಾ ರೀತಿಯಲ್ಲೂ ಒಂದೇ ಆಗಿದ್ರು. ಅವರು ಗುಣದಲ್ಲಿ, ಸ್ವಭಾವದಲ್ಲಿ, ರೂಪದಲ್ಲಿ ಯಾವ ರೀತಿಯಿಂದ ನೋಡಿದ್ರು ಅವರು ಒಂದೇ ಆಗಿರೋದು. ಆದ್ರಿಂದ ಅವರು ಎಲ್ಲರನ್ನೂ ಒಂದೇ ಹೆಸರಿನಿಂದ ಒಂದೇ ಹೆಸರಿಟ್ಟರು ಅವರೆಲ್ಲರಿಗೂ. ಆ ಹೆಸರು ಪ್ರಚೇತಸ ಅಂತ. ಅವರನ್ನ ಎಲ್ಲರನ್ನೂ ಕರಿಬೇಕಾದ್ರೆ ಪ್ರಾಚೇತಸರು ಅಥವಾ ಪ್ರಚೇತಸರು ಅನ್ನೋ ಹೆಸರಿನಲ್ಲಿ ಕರೀತಾ ಇದ್ರು. ಪ್ರಚೇತಸ ಅಂದ್ರೆ 10 ಜನ ಅವರು ಅಂತ ನಾವು ಇಟ್ಕೊಳ್ಬೇಕು. ಆ 10 ಜನರಿಗೆ ಒಂದೇ ಹೆಸರು ಪ್ರಚೇತಸ್ ಅನ್ನುವಂಥದ್ದು. ಯಾಕೆ ಅಂದ್ರೆ ಇನ್ನೊಂದು ಹೆಸರಿಡುವ ಅವಶ್ಯಕತೆನೇ ಇಲ್ಲ. ಯಾರು ಬಂದ್ರು ಅವನು ಬಂದ್ರೆ ಹೀಗಾಗ್ತಿತ್ತು, ಇವನು ಬಂದ್ರೆ ಹೀಗಾಗ್ತಾ ಇದೆ ಅನ್ನೋ ಪ್ರಶ್ನೆನೇ ಇಲ್ಲ. ಯಾರು ಬಂದ್ರು ರಿಸಲ್ಟ್ ಒಂದೇ. ಆದ್ರಿಂದ ಎಲ್ರಿಗೂ ಒಂದೇ ಹೆಸರು. ಈಗ ಹೆಸರನ್ನು ಯಾಕೆ ಇಡ್ತೀವಿ? ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಇಡ್ತೀವಿ. ಅವ್ರ ಹತ್ರ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಏನು ಇಲ್ವೇ ಇಲ್ಲ. ಆದ್ರಿಂದ 10 ಜನರಿಗೆ ಪ್ರಚೇತಸ್ ಅಂತಲೇನೆ ಹೆಸರಿಟ್ರು. ಅವರನ್ನ ಪ್ರಾಚೇತಸರು ಅಂತಲೂ ಕರೀತಾರೆ, ಪ್ರಚೇತಸಲು ಅಂತಲೂ ಕರೀತಾರೆ. ಈ ಪ್ರಚೇತಸರು 10 ಜನ, ನಿಮಗೆ ಕಥೆ ಇವಾಗ ನೆನಪಾಗುತ್ತೆ. ನಾವು ಎಲ್ಲಿಂದ ಶುರು ಮಾಡಿದ್ವಿ? ಧ್ರುವೋಪಾಖ್ಯಾನ ಮುಗಿದ ಮೇಲೆ ನಾರದರು ಪ್ರಾಚೇತಸರಿಗೆ ಆ ಧ್ರುವನ ಕಥೆಯನ್ನ ಹೇಳಿದರು ಅನ್ನೋ ಮಾತು ಧ್ರುವೋಪಾಖ್ಯಾನದ ಕೊನೆಯಲ್ಲಿ ಬಂದಿತ್ತು. ಆಗ ವಿದುರನು ಕೇಳ್ತಾನೆ, ಯಾರವರು ಪ್ರಾಚೇತಸರು ಅಂತ ಹೇಳಬೇಕಾದ್ರೆ ಆ ಧ್ರುವನ ವಂಶದಿಂದಲೇನೆ ಪ್ರಾರಂಭ ಮಾಡಿ ಮಧ್ಯದಲ್ಲಿ ಅಂಗರಾಜ ವೇನ, ಅವನ ಮಗ ಪೃಥುವಿನ ಮಹಿಮೆ ಎಲ್ಲ ಹೇಳಿಬಿಟ್ಟು ಆ ಪೃಥುವಿನ ಮಗ ವಿಜಿತಾಶ್ವನ ಮಗ ಹವಿರ್ಧಾನನ ಮಗ ಇವನು ಪ್ರಚೇತಸು. ಹವಿರ್ಧಾನನ ಈ ಮಕ್ಕಳು ಪ್ರಚೇತಸರು. ಇವರಿಗೆ ಆ ನಾರದರು ಧ್ರುವೋಪಾಖ್ಯಾನವನ್ನ ಹೇಳಿ ಮುಕ್ತರಾಗೋದಕ್ಕೆ ಕಾರಣರಾಗ್ತಾರೆ. ಈ ಪ್ರಾಚೇತಸರು ತಂದೆಯ ಆಜ್ಞೆಯಂತೆ ಒಂದು ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಎಲ್ಲರೂ ತಪಸ್ಸಿಗೆ ಹೋಗ್ತಾರೆ. ಆ ತಪಸ್ಸಿಗೆ ಹೋದಾಗ ಆ ಮಾರ್ಗ ಮಧ್ಯದಲ್ಲಿ ಒಂದು ಸರೋವರ ಅನ್ನೋದು ಕಾಣುತ್ತೆ. ಆ ಸರೋವರದಲ್ಲಿ ಎಲ್ಲರೂ ಸ್ನಾನ ಆಹ್ನಿಕಾದಿಗಳನ್ನು ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಆ ದಿವ್ಯವಾದ ಸರೋವರದಿಂದ ಒಂದು ಬಹಳ ಉತ್ಕೃಷ್ಟವಾದ, ಆ ಸರೋವರಕ್ಕಿಂತಲೂ ದಿವ್ಯವಾದ ಒಂದು ಪುರುಷಾಕೃತಿ, ತೇಜಸ್ಸಿನಿಂದ ಕೂಡಿರುವಂತಹ ಪುರುಷಾಕೃತಿ ಎದ್ದು ನಿಲ್ಲುತ್ತೆ. ಯಾರದು ಅಂತ ಹೇಳಿದ್ರೆ ಸಾಕ್ಷಾತ್ ಪರಮೇಶ್ವರ, ಈಶ್ವರ, ರುದ್ರ. ಆ ರುದ್ರನು ಇವರಿಗೆ ದರ್ಶನವನ್ನ ಕೊಟ್ಟು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, 27ನೇ ಶ್ಲೋಕದಿಂದ ರುದ್ರಗೀತೆ ಅನ್ನುವಂತಹ 27 ಅಲ್ಲ 33ನೇ ಶ್ಲೋಕದಿಂದ ರುದ್ರಗೀತೆ ಅನ್ನುವಂತಹದ್ದು ಪ್ರಾರಂಭವಾಗುತ್ತೆ. ಈ ರುದ್ರಗೀತೆ
ಅನ್ನುವಂತಹದ್ದು ರುದ್ರನು ಪ್ರಚೇತಸರಿಗೆ ಉಪದೇಶ ಮಾಡಿರುವಂತಹ ವಿಷ್ಣುವಿನ ಮಹಿಮೆ. ಅವರು ತಪಸ್ಸಿಗೆ ಹೊರಟಿದ್ದಾರೆ. ತಪಸ್ ಮಾಡಬೇಕಾಗಿದ್ರೆ ತಪಸ್ಸು ಮಾಡುವಾಗ ನಿಮ್ಮ ಮನಸ್ಸು ಹೇಗಿರಬೇಕು ಅನ್ನೋದಕ್ಕೆ, ಅಥವಾ ಭಗವಂತನ ಬಗ್ಗೆ ನಿಮ್ಮ ದೃಷ್ಟಿಕೋನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರ ಮನಸ್ಸನ್ನ ಫೈನ್ ಟ್ಯೂನ್ ಮಾಡಿ ಕಳಿಸ್ತಾನೆ. ಆ ಫೈನ್ ಟ್ಯೂನಿಂಗ್ ಮಾಡುವಂತಹ ಸ್ತೋತ್ರವೇನೆ ರುದ್ರಗೀತೆ ಅಂತ. ಶ್ರೀಮದ್ ಭಾಗವತದ ಅನೇಕ ಅನರ್ಘ್ಯ ರತ್ನಗಳಲ್ಲಿ, ಭಾಗವತದಿಂದ ಹೊರಬಂದಿರುವ ಅನೇಕ ಅನರ್ಘ್ಯ ರತ್ನಗಳಲ್ಲಿ ರುದ್ರಗೀತೆ ಅನ್ನುವಂತಹದ್ದು ಒಂದು. ಬಹಳ ಜನ ಭಗವಂತನಲ್ಲಿ ಭಕ್ತಿ ಮಾಡುವಾಗ ಮನಸ್ಸು ಚಾಂಚಲ್ಯಕ್ಕೊಳಗಾದ್ರೆ, ಏಕಾಗ್ರತೆ ಅನ್ನುವಂಥದ್ದು ಸಿಗುತ್ತಾ ಇಲ್ಲ ಅನ್ನೋದಾದ್ರೆ, ಮೊದಲು ಈ ಸ್ತೋತ್ರವನ್ನ ಹೇಳಿ ಆಮೇಲೆ ತಮ್ಮ ಉದ್ದಿಷ್ಟ ಭಗವಂತನನ್ನು ಕುರಿತು ಜಪ ತಪ ಇತ್ಯಾದಿಗಳನ್ನು ಆಚರಣೆ ಮಾಡ್ತಾರೆ. ಇದರಿಂದ ಏಕಾಗ್ರತೆ, ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುವುದು ಅನ್ನುವಂತಹದ್ದು ಈ ರುದ್ರಗೀತೆಯ ಫಲ. 27ನೇ ಶ್ಲೋಕದಲ್ಲಿ ರುದ್ರನು ಅವರನ್ನು ಕಂಡು ಮುಂಚೆ ಹೇಳ್ತಾನೆ, ಯೂಯಂ ವೇದಿಷದ ಪುತ್ರಾಹ ವಿದಿತಂ വശ്ಚಿಕೀರ್ಷಿತಂ ಅನುಗ್ರಹಾಯ ಭದ್ರಂ ವಹ ಏವಂ ಮೇ ದರ್ಶನಂ ಕೃತಂ. ನೀವು ವೇದಿಷದ ಪುತ್ರಾಹ, ಆ ಪ್ರಾಚೀನ ಬರ್ಹಿ ಅಂತ ಹೇಳಿದ್ರೆ ಅದು ದರ್ಭೆ ಹಾಕೋದು ಅಂತ ಹೇಳಿದ್ನಲ್ಲ, ಆ ದರ್ಭೆ ಹಾಕುವ ಸ್ಥಾನಕ್ಕೆ ವೇದಿ ಅಂತ ಹೆಸರು. ಯಜ್ಞವೇದಿ ಅಂದ್ರೆ ಅದು. ಆದ್ರಿಂದ ಆ ಪ್ರಾಚೀನ ಬರ್ಹಿ ಅರ್ಥವನ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಸಂವಾದಿ ಪದವನ್ನ ಬಳಸ್ತಾರೆ, ವೇದಿಷದ ಅಂತ. ಆ ವೇದಿಯ ಮಗನಾಗಿರುವಂತಹ ತಾವುಗಳು ಭಗವಂತನನ್ನ ಕುರಿತು ಧ್ಯಾನ ಮಾಡೋದಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ಒಳ್ಳೇದುಂಟಾಗಲಿ ಅಥವಾ ಭಗವಂತನಲ್ಲಿ ಬಹಳ ಬೇಗ ಏಕಾಗ್ರತೆ ಉಂಟಾಗಲಿ ಅನ್ನೋ ಕಾರಣಕ್ಕಾಗಿ ನಿಮಗೆ ಆ ಭಗವಂತನ ಮಹಿಮೆಯನ್ನ ಹೇಳೋದಕ್ಕೆ ನಾನು ಇಲ್ಲಿ ದರ್ಶನ ಕೊಟ್ಟಿದ್ದೀನಿ ಅನ್ನೋದನ್ನ ಹೇಳಿ, ಯಃ ಪರಂ ಬ್ರಹ್ಮ ಸಾಕ್ಷಾತ್ ತ್ರಿಗುಣ ಜೀವ ಸಂಜ್ಞತಾತ್ ಭಗವಂತಂ ವಾಸುದೇವಂ ಪ್ರಪನ್ನ ಸಪ್ರಿಯೋ ಹಿಮೇ. ಯಾರು ಈ ಜಗತ್ತಿಗೂ ಮತ್ತು ಎಲ್ಲ ಜೀವರುಗಳಿಗೂ ಒಳಗಡೆ ಅಂತರ್ಯಾಮಿಯಾಗಿದ್ಕೊಂಡು ನಿಯಮನ ಮಾಡ್ತಾನೆಯೋ ಅಂತಹ ವಾಸುದೇವನಿಗೆ ಯಾರು ಭಕ್ತಿಯನ್ನು ಮಾಡ್ತಾರೋ ಅವರೆಲ್ಲರೂ ನನಗೆ ಬಹಳ ಪ್ರಿಯ ಅಂತ ಹೇಳ್ತಾರೆ. ಹೇಗಿದೆ ನೋಡಿ ಸೀನ್. ಶಿವ ಹೇಳ್ತಾ ಇದ್ದಾನೆ, ವಿಷ್ಣು ಭಕ್ತರು ನನಗೆ ಬಹಳ ಪ್ರೀತಿ, ಅವರಿಗೆ ಬಹಳ ಬೇಗ ವಿಷ್ಣುವಿನ ದರ್ಶನ ಆಗೋದಕ್ಕೆ ನಾನು ಉಪದೇಶ ಮಾಡ್ತೀನಿ ಅನ್ನುವಂಥದ್ದು ಇಲ್ಲಿ ಶಿವ ಹೇಳ್ತಾನೆ. ಇನ್ನೊಂದು ಕಡೆ ರಾಮ ಹೇಳ್ತಾನೆ, ಶಿವ ನನಗೆ ಅತ್ಯಂತ ಶ್ರೇಷ್ಠವಾದ ಮತ್ತು ಸಕಲ ಪಾಪಗಳನ್ನು, ಬ್ರಹ್ಮಹತ್ಯೆಯೇ ಮೊದಲಾದ ಅದಕ್ಕಿಂತಲೂ ಘೋರವಾದ ಪಾಪಗಳನ್ನು ನಾಶ ಮಾಡುವಂತಹ ಭಗವಂತ ದೇವಾದಿದೇವನು. ಆದ್ರಿಂದ ನಾನು ಅವನ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಅವನ ಲಿಂಗ ಸ್ಥಾಪನೆ ಮಾಡ್ತೇನೆ ಅನ್ನುವಂತಹದ್ದು ವಿಷ್ಣು ಹೇಳ್ತಾನೆ. ನಾವು ಇಲ್ಲಿ ಕೆಳಗಡೆ ಕೂತ್ಕೊಂಡು ಮಾತಾಡ್ತೀವಿ, ಶಿವ ವಿಷ್ಣುವಿಗಿಂತ ದೊಡ್ಡವನು ಅಥವಾ ವಿಷ್ಣು ಶಿವನಿಗಿಂತ ದೊಡ್ಡವನು, ಪುರಾಣದಲ್ಲಿ ಹೇಳಿದೆ ಶಿವನು ವಿಷ್ಣುವಿನ ಮೊಮ್ಮಗ, ಹಾಗೆ ಹೀಗೆ ಎಲ್ಲ ಮಾತಾಡ್ತೀವಿ. ಅವುಗಳು ವಿಷಯದಲ್ಲಿ ಆಸಕ್ತಿಯನ್ನ, ಶ್ರದ್ಧೆಯನ್ನು ಉಂಟು ಮಾಡೋದಕ್ಕೆ ಕಥೆಯ ರೂಪವಾಗಿ ಹೇಳಿರುವುದು. ಅದುವೇನೆ ತತ್ವ ಅಲ್ಲ. ತತ್ವ ಏನು ಅಂತ ಹೇಳಿದ್ರೆ, ನಾವು ದಕ್ಷಯಜ್ಞನಲ್ಲಿ ವಿಷ್ಣು ಪ್ರತ್ಯಕ್ಷನಾಗಿ ಹೇಳಿರುವಂತಹ ಮಾತೇನದು, ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟು ಮಾಡುವಂಥವ್ರು ನಾವು 3 ಜನ ಅಂತ ಅವ್ನು ಹೇಳಿರ್ತಾನೆ. ಇದರರ್ಥ ನಾವು ಬೇರೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಯಾರು ಭೇದ ಬುದ್ಧಿಯನ್ನು ಮಾಡ್ತಾರೆಯೋ ಅವರು ದಕ್ಷನಂತೆ ನಾಶಕ್ಕೊಳಗಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಅದನ್ನೇ ಮುಂದೆ ಇಲ್ಲಿ ಬಂದು ನೋಡಿದಾಗ ಸಾಕ್ಷಾತ್ ಶಿವನು ವಿಷ್ಣುವಿನ ಮಹಿಮೆಯನ್ನ ವಿಷ್ಣುವಿನ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಮತ್ತೆ ಹೇಳ್ತಾನೆ, ವಿಷ್ಣುವಿನ ಭಕ್ತರು ನನಗೆ ಬಹಳ ಪ್ರಿಯ ಅಂತ ಹೇಳಿ. ನಾವು ಭೂಮಿಯಲ್ಲಿ ಕುಳಿತುಕೊಂಡ್ಬಿಟ್ಟು ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಹೇಳಿ ಚರ್ಚೆ ಮಾಡ್ತಾ ಜೀವನ ವ್ಯರ್ಥ ಮಾಡ್ಕೊಳ್ತೀವಿ. ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕು.
33ನೇ ಶ್ಲೋಕದಿಂದ ಶಿವನು ವಿಷ್ಣುವಿನ ವರ್ಣನೆಯನ್ನು ಮಾಡ್ತಾನೆ. ಎಲ್ಲಿವರೆಗೆ ಅಂತಾದ್ರೆ ಅವನ ಗುಣಗಾನವನ್ನು ಮಾಡ್ತಾನೆ, ಸ್ತುತಿಯನ್ನು ಮಾಡ್ತಾನೆ. ಎಲ್ಲಿವರೆಗೆ ಅಂತಾದ್ರೆ 68ನೇ ಶ್ಲೋಕದವರೆಗೆ. 33ರಿಂದ 68 ಅಂದ್ರೆ 36 ಶ್ಲೋಕಗಳು. ಈ 36 ಶ್ಲೋಕಗಳನ್ನ ನಾವು ನಮ್ಮ ಜೀವನದಲ್ಲಿ ಇವಾಗ ತಮ್ಮ ಹತ್ರ ಎಲ್ಲರ ಹತ್ರ ಪುಸ್ತಕ ಇದೆ, ಇದನ್ನ ನೀವು ಮಾರ್ಕ್ ಮಾಡಿಕೊಂಡು ಏಕಾಗ್ರತೆ ಅನ್ನುವಂತಹದ್ದು, ಭಗವಂತನಲ್ಲಿ ಭಕ್ತಿ ಹೆಚ್ಚಾಗಬೇಕು ಅನ್ನುವಂತಹದ್ದನ್ನ ಉದ್ದೇಶ ಇದ್ರೆ ಆ ಫಲ ಈಡೇರಿಸೋಕ್ಕೋಸ್ಕರವಾಗಿ ನಾವು ಈ ಸ್ತೋತ್ರವನ್ನ ಪಾರಾಯಣ ಮಾಡಿ ಒಂದು ಬಾರಿ ಹೇಳಿ ಆಮೇಲೆ ನಮಗೆ ಉದ್ದಿಷ್ಟವಾದ ಜಪ ತಪ ಅನುಷ್ಠಾನ ಇತ್ಯಾದಿಗಳನ್ನು ಮಾಡಿಕೊಳ್ಳಬಹುದು. ಈ 36 ಶ್ಲೋಕಗಳಲ್ಲಿ ಮೊದಲನೇ ಒಂದು 8-10 ಶ್ಲೋಕಗಳು ನಮಸ್ಕಾರದಿಂದ ಕೂಡಿರುತ್ತವೆ. ಮುಂದೆ ಅವನ ಗುಣಗಾನಗಳು, ಅನೇಕ ಶಕ್ತಿಗಳ ಬಗ್ಗೆ ಹೇಳಲಾಗ್ತದೆ, ಅವನ ಸೌಂದರ್ಯ ರೂಪದ ಬಗ್ಗೆ ವರ್ಣನೆ ಮಾಡಲಾಗುತ್ತೆ. ಆಮೇಲೆ 61ನೇ ಶ್ಲೋಕ ನಾವು ಗಮನಿಸಬಹುದು. 60 ಮತ್ತು 61ನೇ ಶ್ಲೋಕ. ನಾವು ಭಾಗವತ ಜಿಜ್ಞಾಸುಗಳು, ಭಾಗವತದಲ್ಲಿರುವಂತಹ ಕಥೆಗಿಂತಲೂ ತತ್ವದ ಬೆನ್ನಟ್ಟಿ ಹೋಗುವಂಥವರು. ಆದ್ರಿಂದ ನಾನು ಈ ಸ್ತೋತ್ರಗಳಲ್ಲಿ ಬರುವಂತಹ ತತ್ವಾರ್ಥಗಳು ಎಲ್ಲಿದೆ ಅವುಗಳನ್ನು ನೋಡಿ ಹೆಚ್ಚು ಹೆಚ್ಚು ಅವುಗಳನ್ನೇ ಒತ್ತು ಕೊಟ್ಟು ಹೇಳುವಂಥದ್ದು. 60ನೇ ಶ್ಲೋಕ ಹೀಗೆ ಹೇಳುತ್ತೆ: ಯತ್ರೇದಂ ವೃಜ್ಯತೆ ವಿಶ್ವಂ ವ್ಯಜ್ಯತೆ ವಿಶ್ವಂ ವಿಶ್ವಸ್ಮಿನ್ನವಭಾತಿ ಯತ್ ತತ್ವಂ ಬ್ರಹ್ಮ ಪರಂ ಜ್ಯೋತಿ ಆಕಾಶಮಿವ ವಿಸ್ತೃತಂ. ಇದಂ ವಿಶ್ವಂ ಯತ್ರ ವ್ಯಜ್ಯತೆ. ವ್ಯಜ್ಯತೆ ಅಂತ ಹೇಳಿದ್ರೆ ಕಾಣಿಸ್ಕೊಳ್ಳೋದು, ತೋರ್ಪಡೋದು. ಈ ಜಗತ್ತು ಎಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ. ಎಲ್ಲಿ ಅನ್ನೋ ಪದದಿಂದ ನಾವೇನ್ ತಿಳ್ಕೊಳ್ಬೇಕು? ಅಧಿಷ್ಠಾನ ಅಂತ ತಿಳ್ಕೊಳ್ಬೇಕು. ಅರ್ಥಾತ್ ಆ ಭಗವಂತನು ತತ್ವಂ ಪರಂ ಬ್ರಹ್ಮ, ಆ ಪರಬ್ರಹ್ಮನು ಜಗತ್ತಿಗೆ ಅಧಿಷ್ಠಾನ ಅಂತ ತಿಳ್ಕೊಳ್ತೀವಿ. ಈ ಜಗತ್ತು ಪರಬ್ರಹ್ಮನಲ್ಲಿ ಮಾಡಲ್ಪಟ್ಟಿರುವ ಅಧ್ಯಾಸ ಅಂತ ಅರ್ಥ ಆಗುತ್ತೆ. ಇದು ಅಧ್ಯಾಸ ಮತ್ತು ಅಧಿಷ್ಠಾನವನ್ನ ಸ್ಪಷ್ಟವಾಗಿ ಹೇಳುವಂತಹ ಶ್ಲೋಕ ಇದು. ಮತ್ತು ಇಡೀ ಜಗತ್ತನ್ನು ವ್ಯಾಪಿಸಿದೆ ಅನ್ನೋದನ್ನು ಹೇಳಿದ ಆ ಪರಬ್ರಹ್ಮವು ಇಡೀ ಜಗತ್ತನ್ನ ಒಳಗೂ ಹೊರಗೂ ವ್ಯಾಪಿಸಿದೆ ಅಂತ ಹೇಳೋದಕ್ಕೆ ಆಕಾಶಮಿವ ವಿಸ್ತೃತಂ, ಆಕಾಶವು ಎಲ್ಲ ಕಡೆಯೂ ವ್ಯಾಪಿಸ್ಕೊಂಡಿರುವುದು ಅದರಂತೆ ಅನ್ನೋ ಅರ್ಥದಲ್ಲಿ ಒಂದು ಮನಸ್ಸಿಗೆ ಮುಟ್ಟೋದಕ್ಕೆ ಆಕಾಶದ ದೃಷ್ಟಾಂತವನ್ನು ಕೊಡ್ತಾರೆ. ಅಧಿಷ್ಠಾನ ಪರಬ್ರಹ್ಮ ವಸ್ತು, ಅಧ್ಯಾಸ ಈ ಜಗತ್ತು. ಇಷ್ಟನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಯೋ ಮುಂದಿನ ಶ್ಲೋಕ: ಯೋ ಮಾಯೇದಂ ಪುರುರೂಪಯ ಸೃಜದ್ ಬಿಭರ್ತಿ ಭೂಯಃ ಕ್ಷಪಯತ್ಯ ವಿಕ್ರಯ ಯದ್ಭೇದ ಬುದ್ಧಿ ಸದಿವಾತ್ಮದುಸ್ಥಯ ತಮಾತ್ಮತಂತ್ರಂ ಭಗವನ್ ಪ್ರತೀಮಹಿ. ಹೇ ಭಗವಂತನೇ, ಯಹ ಪುರುರೂಪಯ ಮಾಯಯ ಇದಂ ಸದಿವ ಅಸೃಜತ್. ಯಾವನು ಅನೇಕ ರೂಪಗಳಲ್ಲಿ, ಅನೇಕ ರೂಪಗಳು ಅಥವಾ ಅನೇಕ ರೂಪಗಳಿಂದ ಕೂಡಿರುವಂತಹ ಮಾಯೆಯಿಂದ, ಅಂದ್ರೆ ಏನರ್ಥ? ಅನೇಕಗಳು ಅಥವಾ ನಾನಾತ್ವ ಅನ್ನೋದೇನು ಬಂದಿದೆ ಅದು ಮಾಯೆಯಿಂದ ಅನ್ನೋ ತಾತ್ಪರ್ಯ. ನಾನಾತ್ವದಿಂದ ಕೂಡಿರುವಂತಹ ಆ ಮಾಯೆಯಿಂದ ಇದಂ ಈ ಜಗತ್ತನ್ನು ಸದಿವ, ಬಹಳ ಮಹತ್ವದ ಅಂಶ ಇದು. ಸತ್ ಇವ, ಸದಿವ, ಸತ್ಯವೋ ಎಂಬಂತೆ ಕಾಣುವ, ಸತ್ ಇವ, ಸದಿವ ಅಸೃಜತ್, ಸತ್ಯವೋ ಎಂಬಂತೆ ಸೃಷ್ಟಿಸಿದನು. ಇದಕ್ಕಿಂತಲೂ ಸ್ಪಷ್ಟವಾಗಿ ಏನ್ರಿ ಹೇಳಬೇಕು ಜಗತ್ತು ಮಿಥ್ಯಾ ಅಂತ ಹೇಳಿ? ಸಾಕಷ್ಟು ಚರ್ಚೆ ಎಲ್ಲ ನಡೆಯುತ್ತೆ. ಇದು ಹೇಗ್ರಿ ಜಗತ್ತು ಮಿಥ್ಯಾ, ಹಾಗೆ ಹೀಗೆ ಅನ್ನುವಂತಹದ್ದು. ಸಾಕ್ಷಾತ್ ಭಗವಂತನೇ ಹೇಳ್ತಾ ಇದ್ದಾನೆ ಭಾಗವತದಲ್ಲಿ, ರುದ್ರಗೀತೆಯಲ್ಲಿ.
ಸದಿವ ಸತ್ ಎಂಬಂತೆ, ಸತ್ಯವಾಗಿಯೇ ತೋರುವಂತೆ ಕಾಣುವಂತೆ, ಅಸೃಜತ ಸೃಷ್ಟಿಸಿದನು, ಮತ್ತು ಬಿಭರ್ತಿ ಭರಣ ಪೋಷಣಗಳನ್ನು ಮಾಡ್ತಾ ಇದ್ದಾನೆ. ಭೂಯಃ ಅವಿಕ್ರಯ ಕ್ಷಪಯತಿ, ಆಮೇಲೆ ಮತ್ತೆ ನಾಶವನ್ನೂ ಮಾಡ್ತಾನೆ ಈ ಜಗತ್ತಿಗೆ. ಆದರೆ ಯತ್ ಭೇದ ಬುದ್ಧಿ ತಂ ಆತ್ಮತಂತ್ರಂ ಪ್ರತಿಮಹಿ, ಆ ಭೇದ ಬುದ್ಧಿ ಅನ್ನುವಂತಹದ್ದು ನಿನ್ನಲ್ಲಿಲ್ಲ. ಅಂದ್ರೆ ಏನರ್ಥ? ಈ ಭೇದಕ್ಕಿಂತಲೂ ನೀನು ಅತೀತನಾಗಿದ್ದೀಯ. ಈ ಭೇದ ಬುದ್ಧಿ ನಿನ್ನಲ್ಲಿ ನಿನಗೆ ಅಂಟೋದಿಲ್ಲ ಅಂತ ಹೇಳೋದು. ಮತ್ತೆ ಇದರ ಅರ್ಥ ಏನು? ಆ ಭೇದ ಬುದ್ಧಿ ನಿನಗೆ ಅಂಟೋದಿಲ್ಲ ಅಂತ ಹೇಳಿದ್ರೇನು ಅನ್ನೋದಾದ್ರೆ, ಪುನಃ ಮತ್ತೆ ಅಲ್ಲಿ ಜೀವನು ಬ್ರಹ್ಮವು, ಜಗತ್ತು ಬ್ರಹ್ಮವು ಎನ್ನುವಂತಹ ಭೇದ ಬುದ್ಧಿ ಇದು ನಿನಗೆ ಅಂಟೋದಿಲ್ಲ ಅಂತ ಹೇಳಿದ್ರೆ, ಪುನಃ ಏಕಮೇವಾದ್ವಿತೀಯಂ ಬ್ರಹ್ಮ. ಆ ಮಾತನ್ನ ರುದ್ರನು ಪ್ರಾಚೇತಸರಿಗೆ ಭಗವಂತನ ಗುಣಗಾನ ಮಾಡುವಂತಹ ರುದ್ರಗೀತೆಯಲ್ಲಿ ಹೇಳಿಕೊಡ್ತಾನೆ. ಈ ಪ್ರಕಾರವಾಗಿ ಸುಮಾರು 36 ಶ್ಲೋಕಗಳಲ್ಲಿ ಭಗವಂತನ ಗುಣಗಾನವನ್ನ, ಮಹಿಮೆಯನ್ನ ಹೇಳಿ ಕೊನೆಗೆ ನೀನೇ ನಮಗ್ ಗತಿ, ನೀನೇ ನಮಗ್ ಆಸರೆ ಅನ್ನೋ ರೀತಿಯಲ್ಲಿ ಕೊನೆ ಶ್ಲೋಕವನ್ನ ಅಥ ತಮಸಿನೋ ಬ್ರಹ್ಮನ್ ಪರಮಾತ್ಮನ್ ವಿಪಶ್ಚಿತಾಂ ವಿಶ್ವಂ ರುದ್ರಭಯತ್ ಭಯಧ್ವಸ್ತಂ ಅಕುತಶ್ಚಿತ್ ಭಯಾಗತಿ ಅಂತ. ಹೇ ಪರಮಾತ್ಮನ್, ಹೇ ಪರಬ್ರಹ್ಮನೇ, ವಿಪಶ್ಚಿತಾಂ, ವಿಪಶ್ಚಿತ್ ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಾದ ನಮಗೆ ಅಂತ ಹೇಳ್ತಾನೆ. ಜ್ಞಾನಿಗಳಾದ ನಮಗೆ ಅಂದ್ರೆ ಏನರ್ಥ? ಇಲ್ಲಿ ಈ ಹಿಂದೆ ಹೇಳಿರುವ ರುದ್ರಗೀತೆಯಲ್ಲಿ ಯಾವ ಅಂಶಗಳನ್ನ ಮನದಟ್ಟು ಮಾಡಿಕೊಂಡಿದ್ದಾನೆಯೋ ಅವನು ಜ್ಞಾನಿ ಅನ್ನೋ ಅರ್ಥದಲ್ಲಿ ಹೇಳಿಬಿಟ್ಟು, ಅಥವಾ ಈ ರುದ್ರಗೀತೆಯನ್ನ ಯಾರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾರೆಯೋ ಅವರು ಜ್ಞಾನಿ ಅನ್ನೋದನ್ನು ಹೇಳಿಬಿಟ್ಟು, ಅಂತಹ ಜ್ಞಾನಿಗಳಿಗೆ ರುದ್ರ ಭಯ ಅನ್ನುವಂತಹದ್ದು. ರುದ್ರ ಭಯ ಅಂದ್ರೆ ಏನ್ರಿ? ಓಹೋ, ರುದ್ರ ಭಯಕಾರಕನೋ? ಹಾಗಲ್ಲ. ರುದ್ರನ ಕೆಲಸ ಏನು? ಲಯ ಮಾಡುವಂತಹದ್ದು. ರುದ್ರ ಭಯ ಅಂದ್ರೆ, ಲಯ ಅಂದ್ರೆ ಏನು? ಮೃತ್ಯು. ರುದ್ರ ಭಯ ಅಂದ್ರೆ ಏನರ್ಥ? ಮೃತ್ಯು ಭಯ. ಸಾಮಾನ್ಯವಾಗಿ ಜನರಿಗೆ, ಜನಸಾಮಾನ್ಯರಿಗೆ ಇರುವಂತಹ ಬಹಳ ದೊಡ್ಡ ಭಯ ಅಂತ ಹೇಳಿದ್ರೆ ಮೃತ್ಯು ಭಯ. ಆ ಮೃತ್ಯು ಭಯದಿಂದ ನಿವಾರಣೆ ಆಗ್ತಾರೆ ಅಂತ ಹೇಳ್ತಾರೆ. ಮೃತ್ಯು ಭಯದಿಂದ ನಿವಾರಣೆ ಆಗೋದು ಅಂದ್ರೆ ಏನರ್ಥ? ಮತ್ತೆ ಪುನರ್ಜನ್ಮ ಅನ್ನೋದಿಲ್ಲ ಅನ್ನೋದು ಅರ್ಥ. ಒಟ್ಟಾರೆಯಾಗಿ ಪುನಃ ಈ ಶ್ಲೋಕದ ಮೂಲಕವೂ ಕೂಡ ಯಾರು ಇದನ್ನು ತಿಳಿದುಕೊಳ್ತಾರೆಯೋ, ಯಾರು ಇದನ್ನ ಅರ್ಥಕೊಳ್ತಾರೆಯೋ ಅಂದ್ರೆ ಪುನಃ ಜ್ಞಾನದಿಂದಲೇನೆ ಮುಕ್ತಿ ಅನ್ನುವ ಸೂಕ್ಷ್ಮ ಸೂಚ್ಯ ಸಂದೇಶವನ್ನು ನಾವು ಇಲ್ಲಿ ನೋಡುವಂಥವ್ರಾಗ್ತದೆ. ಇಷ್ಟು ಹೇಳಿ ಆ ಪ್ರಾಚೇತಸರಿಗೆ ಹೇಳ್ತಾರೆ, ಇದಂ ಜಪತ ಭದ್ರಂಬೋ ವಿಶುದ್ಧಾ ನೃಪನಂದನಾಃ ಸ್ವಧರ್ಮ ಮನುತಿಷ್ಠಂತೋ ಭಗವತ್ಯರ್ಪಿತಾಶಯ. 3 ಅಂಶಗಳನ್ನ ಕೊನೆಗೆ ಉಪದೇಶ ಮಾಡ್ತಾರೆ. ನೀವು ಮಾಡಬೇಕಾದದ್ದು ಅಂತ ಏನು? ಇದಂ ಜಪತ, ನಾನು ಹೇಳಿರುವಂತಹ ಈ ಗೀತೆ ಅನ್ನುವಂತಹದ್ದು ಪಾರಾಯಣೆ ಮಾಡಿ. ಸ್ವಧರ್ಮ ಮನುತಿಷ್ಠಂತಹ, ಸ್ವಧರ್ಮಾಚರಣೆಯನ್ನು ತಪ್ಪಬೇಡಿ. ಭಗವತ್ಯರ್ಪಿತಾಶಯ, ಮತ್ತು ಎಲ್ಲವನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡುವಂಥವ್ರಾಗ್ರಿ. ಈ 3ಅನ್ನು ನಾವು ಟೇಕ್ ಅವೇ ಅಂತ ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆ ಅನ್ನುವಂತಹದ್ದು ನಾವು ಕಾಣಬಹುದು ಅನ್ನೋದನ್ನು ಹೇಳಿ ಈ ರುದ್ರಗೀತೆಯ ಫಲವನ್ನು ಹೇಳಿ, ಆಮೇಲೆ ಅದರ ಜೊತೆಗೆ ಮನಸ್ಸಿನ ಏಕಾಗ್ರತೆಗೆ ಬೇಕಾಗಿರುವಂತಹ ಯೋಗ ಸಾಧನೆಯನ್ನು ಕೂಡ ಅವರಿಗೆ ಉಪದೇಶವನ್ನೆಲ್ಲ ಮಾಡಿ, ಆಮೇಲೆ ಅಲ್ಲಿಂದ ಅವನು ರುದ್ರನು ಅಂತರ್ಧಾನನಾಗ್ತಾನೆ. ಮುಂದೆ ಅವನು ಹೇಳಿದ ಪ್ರಕಾರ ಪ್ರಾಚೇತಸರು ತಪಶ್ಚರ್ಯವನ್ನು ಮಾಡಿ ಯೋಗ ಸಾಧನೆಯನ್ನ ಮತ್ತು ರುದ್ರಗೀತೆಯ ಮಹಿಮೆಯಿಂದ ಏಕಾಗ್ರತೆಯನ್ನು ಪಡೆದುಕೊಳ್ಳುವಂಥವ್ರಾಗ್ತಾರೆ. ಮುಂದೆ ಈ ಪ್ರಾಚೇತಸರೇನೋ ಭಗವಂತನ ರುದ್ರನ ಉಪದೇಶದಿಂದ ಜ್ಞಾನವನ್ನು ಪಡೆದುಕೊಳ್ಳುವಂಥವ್ರಾದ್ರು. ಆದ್ರೆ ಪ್ರಾಚೀನ ಬರಿಹಿ ಅನ್ನುವಂಥವ್ನು ಇವ್ರ ತಂದೆ ಇದ್ದಾನಲ್ಲ, ಅವನು ಕರ್ಮಕಾಂಡಿ, ಕರ್ಮದಲ್ಲಿ ಆಸಕ್ತಿ ಆಗಿರುವಂಥವನು. ಆವಾಗ ನಾರದ ಯೋಚನೆ ಮಾಡ್ತಾನೆ, ನಾನು ಯಾವ ಬಾಲಕನಿಗೆ ಜ್ಞಾನವನ್ನು ಉಪದೇಶ ಮಾಡಿದ್ನೋ ಅಂತಹ ಆ ಧ್ರುವನ ವಂಶದಲ್ಲಿ ಹುಟ್ಟಿರುವಂಥವ್ರು ಇವರು
ಜ್ಞಾನವನ್ನು ಬಿಟ್ಟು ಬಹಳ ದೂರ ಹೋಗಿ ಬರೀ ಕರ್ಮದಲ್ಲಿಯೇನೆ ರತರಾಗ್ತಾ ಇದ್ದಾರಲ್ಲ, ಹೇಗೆ ಇವರಿಗೆ ನಾನು ಕರ್ಮ ಮಾರ್ಗದಿಂದ ಉದ್ಧಾರ ಮಾಡಿ ಜ್ಞಾನಕ್ಕೆ ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡಿ ಆ ಪ್ರಾಚೀನ ಬರಿಹಿಯ ಎದುರುಗಡೆ ನಾರದರು ಪ್ರತ್ಯಕ್ಷರಾಗಿ ಒಂದು ಕಥೆಯನ್ನು ಹೇಳ್ತಾರೆ. ಆ ಕಥೆ ಭಾಗವತದಲ್ಲಿ ಬಹಳ ಮಹತ್ವದ ಕಥೆಗಳಲ್ಲಿ ಅದು ಒಂದು ಕಥೆ. ಅದಕ್ಕೆ ಪುರಂಜನೋಪಾಖ್ಯಾನ ಅಂತೇಳಿ. ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರತೀಕ ನಾಟಕಗಳು ಅನ್ನುವಂತಹ ಒಂದು ಸೆಕ್ಷನ್ ಇದೆ, ಒಂದು ವಿಂಗಡಣೆ ಇದೆ. ಪ್ರತೀಕ ನಾಟಕಗಳು. ಪ್ರತೀಕ ನಾಟಕಗಳು ಅಂದ್ರೆ ಏನರ್ಥ? ಅಲ್ಲಿ ಒಂದೊಂದು ತತ್ವಗಳು, ಗುಣಗಳು, ಸ್ವಭಾವಗಳು, ಭಾವನೆಗಳು ಪಾತ್ರವಾಗಿರುತ್ತವೆ. ಭಾವನೆಯ ಪ್ರತೀಕ, ಗುಣದ ಪ್ರತೀಕ, ತತ್ವದ ಪ್ರತೀಕ ಹೀಗಾಗಿರುತ್ತವೆ. ಅಂತಹದ್ದೇ ಈ ಕಥೆಯ ಪ್ರತೀಕ ಕಥೆ. ಇದು ಪುರಂಜನೋಪಾಖ್ಯಾನ. ಬಹಳ ಸುಂದರವಾಗಿದೆ. ಆ ಕಥೆಯನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ರುದ್ರಗೀತೆಯ ವೈಶಿಷ್ಟ್ಯವನ್ನ ಮತ್ತು ಮನಸ್ಸಿನ ಏಕಾಗ್ರತೆಗೆ ಒಂದು ಸುಲಭ ಉಪಾಯವನ್ನ ನಾವು ಈ ಭಾಗವತದ ಮೂಲಕ ಕಂಡುಕೊಂಡು ಈ ವಿಷಯವನ್ನು ತಮ್ಮೆಲ್ಲರ ಹೃದಯ ಕವಿದಿರುವಂತಹ ಪರಮಾತ್ಮನಡಿಯಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ತತ್ಸತ್ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ರಿಗೂ ನಮಸ್ಕಾರ. ಶುಭರಾತ್ರಿ. ನಮಸ್ಕಾರ ಗುರುಗಳೇ, ಶುಭರಾತ್ರಿ. ಗುರುಗಳೇ, ನಂಗೆ ಪುಸ್ತಕ ತಗೊಳಕ್ ಸಿಕ್ಕೇ ಇಲ್ಲ.